ಗಂಟೆಗೆ PM ಆಫೀಸಲ್ಲಿ ಊಟ ಗೊತ್ತಿಲ್ಲ ಅಲ್ಲಿ ಗುಡ್ದಳ್ಳಿ ಸರ್ ಇದು ಪಕ್ಕದ ಗೋರಿಗಳು ತಂದವ್ರೆ ಗಾಡಿ ವಾಶ್ ಮಾಡ್ತೀವಲ್ಲ ಅದ್ರಲ್ಲಿ ವಾಶ್ ಮಾಡ್ತಾವ ಅವೆರಡ ತೊಳೆದು ಆಮೇಲೆ ರವಿ ಅಣ್ಣ ನಮಸ್ತೆ ಸರ್. ನಮಸ್ತೆ. ಏನು ವಿಷಯ ಅಣ್ಣ ಇವತ್ತು ಇಲ್ಲಿ ಕೆರೆ ಹತ್ರ? ಸರ್ ನಾವು ಮುಡುಕ್ತೊರೆ ಜಾತ್ರೆಗೆ ಬಂದಿದ್ದೀವಿ. ನಾವು ಪ್ರತಿ ಸರಿ ಬಂದಾಗ ನಾವು ಎತ್ತುಗಳೆಲ್ಲ ಕೊಳೆ ಆಗಿರುತ್ತೆ, ಧೂಳಾಗಿರುತ್ತಲ್ಲ, ಇಲ್ಲಿ ತೊಳೆಯೋಣ ಅಂತ ಅಂದ್ಕೊಂಡು ನಾವು ಈ ಒಳಗೆ ಬರ್ತೀವಿ. ಇಲ್ಲಿ ಈ ಜಾಗ ಇಳಿಸೋದಕ್ಕೂ ಕೂಡ ಚೆನ್ನಾಗಿದೆ. ಇಲ್ಲಿ ಎತ್ತುಗಳು ಈಜು ಹಾಕಿಸ್ಬೋದು. ಕಾಲಿಗೆ ಇಲ್ಲಿ ನೋವಾಗಿತ್ತು ಅಂತಂದ್ರೂ ಕೂಡ ಆರಾಮಾಗಿ ಇದರಲ್ಲಿ ತಂದು ಈಜು ಹಾಕಿಸ್ತು ಅಂತಂತಂದರೆ ಇವಕ್ಕೂ ಸ್ವಲ್ಪ ಹಗುರ ಆಗುತ್ತೆ. ಸೊ ಹಂಗಾಗಿ ಇಲ್ಲಿಗೆ ತಂದಿದ್ವಿ ಸರ್, ಈ ಜೋಡ್ಸಕ್ಕೆ ಅಂತ ತಂದಿದ್ವಿ. ಇವು ಎಷ್ಟಲ್ಲ ಅಣ್ಣ ಇವು? ಸರ್ ಇವಾಗ ಹೊಸಬಾಯಿ ಸರ್ ಇವು. ಹೆಸರು ಇಟ್ಟಿದ್ದೀರ ಅಣ್ಣ? ಹಾಂ, ಹೆಸರು ಇಟ್ಟಿದ್ದೀವಿ. ಏನಂತಣ್ಣ ಸರ್ ಅದನ್ನ ಭೀಷ್ಮ ಅಂತ ಇಟ್ಟಿದ್ದೀನಿ, ಇದನ್ನ ದ್ರೋಣ ಅಂತ ಇಟ್ಟಿದ್ದೀನಿ. ಅವಣ ಅದು ಸಂದೀಪಣ್ಣವ್ರ ಎತ್ತು, ಅದು ಅಶ್ವತ್ಥಾಮ ಅಂತ ಇಟ್ಟಿದ್ದೀವಿ ನಾವು ಕೊಟ್ಟಿದ್ದು. ಅದು ಸಂದೀಪಣ್ಣವ್ರು ಇಟ್ಕೊಂಡಿರೋದು. ಅಣ್ಣ ಅದೇನು ಹೆಸರು ಇಟ್ಟಿದ್ದೀರಾ? ಹಾಂ, ಸುಮ್ಮನೆ ತಮಾಷೆಗೆ ಹೇಳ್ತಾರೆ ಸರ್ ಅವರು. ಅದು ಮೋಸ್ಟ್ಲಿ ಅದಕ್ಕಿನ್ನ ಏನು ಇಟ್ಟಿಲ್ಲ, ಅದಕ್ಕೆ ಮ್ಯಾಚ್ ಆಗೋ ಥರದಲ್ಲಿ ಯಾವ್ದಾರು ಇಡೋಣ. ಈ ಸತಿ ಜಾತ್ರೆ ಹೆಂಗಣ್ಣ? ಸರ್ ಚೆನ್ನಾಗಿ ನಡೀತಾ ಇದೆ. ಒಳ್ಳೊಳ್ಳೆ ಎತ್ತುಗಳು ಬಂದಿದ್ದಾವೆ, ಒಳ್ಳೆ ಕರುಗಳು ಬಂದಿದ್ದಾವೆ. ಆಮೇಲೆ ಹಸುಗಳು ಈ ಜಾತ್ರೆಗೆ ಮೊದಲು ಅಷ್ಟು ಸೇರ್ತಿರ್ಲಿಲ್ಲ. ಏನು ಅಂತಂತಂದರೆ ಎಲ್ಲೋ ಒಂದು 10 ಜೊತೆ 20 ಜೊತೆ ಸೇರೋದೇ ದೊಡ್ಡದಾಗಿತ್ತು. ಸೆಲೆಕ್ಷನ್ ಬಂದಾಗ ಎತ್ತುಗಳು ಜಾಸ್ತಿ ಇರ್ತಿದ್ವು, ಹಸುಗಳು ಇರ್ತಿರ್ಲಿಲ್ಲ. ಆಮೇಲೆ ಏನಾಯಿತು, ಎಲ್ಲ ಅಲ್ಲಿ ಹಸುಗಳಿಗೂ ಕೂಡ ಎತ್ತುಗಳಿಗೆ ಹೇಗೆ ನೀವು ಕೆಟಗರಿ ವಿಭಾಗದಲ್ಲಿ ಕೊಡ್ತೀರಾ ಅದೇ ಥರದಲ್ಲಿ ಕೊಡಬೇಕು ಅಂತೇಳಿ ಮಾತಾಡಿದ್ರು. ಅದಾದಮೇಲೆ ಹಸುಗಳು ಇಲ್ಲಿ ಬರೋದಕ್ಕೆ ಜಾಸ್ತಿ ಆದವು. ಇವಾಗ ಎತ್ತುಗಳು ಎಷ್ಟು ಬಂದಿದ್ದೋ ಅಷ್ಟೇ ಹಸುಗಳು ಬಂದಿದ್ದಾವೆ. ಹಂಗಾಗಿ ಜಾತ್ರೆ ತುಂಬದಾಗಿದೆ. ತುಂಬ ಖುಷಿ ಅನಿಸುತ್ತೆ ಸರ್ ನೋಡಿದ್ರೆ. ಯಾವ್ದೋ ವ್ಯಾಪಾರ ಕೊಟ್ಟಣ? ಸರ್ ನಮ್ಮ ಗೊಂತಲ್ಲಿ ಒಂದು ಜೊತೆ ಕರುಗಳು ಕೊಟ್ಟಿದ್ದೀವಿ. ಇವು ಬಂದು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಇನ್ನೂ ವ್ಯಾಪಾರ ಸೆಟ್ ಆಗಿಲ್ಲ. ಸೊ ವ್ಯಾಪಾರ ಸೆಟ್ ಆದರೂ ಕೊಡ್ತೀವಿ ಸರ್. ನಾನು ಚೆನ್ನಾಗಿ ಈಜು ಹೊಡಿತಾವ ಹಸುಗಳು? ಹಾಂ ಸರ್, ಅದು ಏನೋ ಗಾಡ್ ಗಿಫ್ಟು. ಅದು ಯಾರು ಕಲಿಸಿರ್ತಾರೋ ಏನೋ. ಈಗ ನಾವಾದರೆ ಕಲಿಬೇಕು, ಮಕ್ಕಳನ್ನೆಲ್ಲ ಈಗ ಸ್ವಿಮ್ಮಿಂಗ್ ಪೂಲ್ ಕಳಿಸ್ಬೇಕು, ಈ ಥರ ಎಲ್ಲ ಇರುತ್ತೆ. ಇವುಗಳಿಗೆ ಬಿಟ್ಟರೆ ಅಷ್ಟೇ ಚೆನ್ನಾಗಿ ಈಜು ಹೊಡಿತವೆ. ನೋಡಿ ಸರ್, ಅಲ್ಲಿ ಈಗ ಬಿಡ್ತಾರೆ ಅಲ್ಲಿ ತೋರಿಸಿ. ಅವಕ್ಕೇನು ಗೊತ್ತಿಲ್ಲ, ಯಾರು ಕಲಿಸಿಲ್ಲ, ಏನಾದರೂ ಏನಿಲ್ಲ. ನೋಡಿ ಯಾವ ಥರ ಈಜು ಹೊಡಿತವೆ. ಅಲ್ಲಿ ಇಲ್ಲ ಅಂತ ತುಂಬ ಡೀಪ್ ಇದೆ, ಅಲ್ಲಿ ಅವೇ ಈಜು ಹೊಡಿತವೆ. ತಮ್ಮಪ್ಪ ಇನ್ನೂ ಒಳಗಡೆ ಬಿಡು. ಅದು ವಿಡಿಯೋ ಮಾಡ್ತವ್ರೆ. 2 ಈಜು ಹೊಡಿಯಂಗೆ ಬಿಡೋಣ. ಸಂದೀಪಣ್ಣ ಹಂಗೆ ಹೊಡ್ಕೊಂಡೋಗಿ ಮುಂದಕ್ಕೆ ಮುಂದೆ ಹೊಡಕ್ಕೆ ಹೋಗಿ. ನೋಡಿ ಸರ್, ಅದು ಈಗ ಆ ಎತ್ತು ಹೋಗ್ತದೆ ನೋಡಿ. ಅದು ಕತ್ತಿ ಎತ್ಕೊಂಡು ಅದು ಕೆಳಗೆ ಇದು ಈಜು ಹೊಡ್ಕೊಂಡೇ ಬರ್ತಾ ಇರೋದು ಅದು. ತಮ್ಮಡಪ್ಪ ಮುಗ್ಧ ರೆಡಿ ಬಿಡ. ಇದು ಬಿಡು. ನೋಡಿ ಸರ್, ಅಲ್ಲಿ ಅವ್ರು ಬಿಟ್ಟಿದ್ದಾರೆ. ಮುಖ ಎತ್ಕೊಂಡು ಅದು ಈಜು ಹೊಡ್ಕೊಂಡು ಬರುತ್ತೆ ಸರ್. ಚೆನ್ನಾಗಿ ಈಜು ಹೊಡಿತಲ್ಲ ಸರ್ ಆರಾಮಾಗಿ? ಹಾಂ, ನಮ್ಮ ಹಳ್ಳಿ ಕಾರಲ್ಲಿ ಅದಕ್ಕೂ ಸಹಿ ಅನ್ಸ್ತದೆ ಸರ್. ಎಲ್ಲದಕ್ಕೂ ಸಹ ಹಳ್ಳಿಕಾರ ಅಂತಂದ್ರೆ ಅದೇ ಕೆಲ್ಸಕ್ಕಾಗ್ಲಿ, ಶೋಕಿಗಾಗ್ಲಿ, ರೇಸ್ ಮಾಡಕ್ಕಾಗ್ಲಿ, ಸ್ವಿಮ್ಮಿಂಗ್ ಬೇಕಾದ್ರೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಂತ ಏನಾದ್ರು ಇಟ್ಟು ಅಂತಂದ್ರೆ ಹಳ್ಳಿಕಾರನ ಆರಾಮಾಗಿ ಕಾಂಪಿಟೇಷನ್ ಕಳಿಸ್ಬಿಡ್ಬೋದು. ಅದೊಂದು ಮಾಡಿಲ್ಲ ಸರ್ ನಮ್ಮ ರೈತರುಗಳು ಅಷ್ಟೇ. 100 ಮೀಟರ್ 10 ಸೆಕೆಂಡ್ ಅಲ್ಲಿ
ಇದು ಮಾಮೂಲಿ ರೇಸಲ್ಲಿ ಎಷ್ಟು ಸೆಕೆಂಡ್ ಹೋಗ್ತಾರೆ? ಸರ್ ಈಗ ಅಲ್ಲಿ ಸೆಕೆಂಡ್ಸ್ ವೈಸ್ ಅಲ್ಲೇ ಇದು ರೇಸಲ್ಲಿ ರನ್ನಿಂಗ್ ರೇಸಲ್ಲಿ ನೀವು ನೋಡ್ತಿರಲ್ಲ 12.3 200 ಮೀಟರ್ 200 ಮೀಟರ್ 12.3 200 ಮೀಟರ್ ಸೆಕೆಂಡ್ಸ್. ಯಾವ್ದು ಯಾವ ಊರದು ಹೋರಿಗಳು? ಎಲ್ಲ ಆಲ್ಮೋಸ್ಟ್ ಅದೇ ಅವರೇಜ್ ಅಲ್ಲಿ 1 ಸೆಕೆಂಡ್ 2 ಸೆಕೆಂಡ್. ಇನ್ನೇನ್ ಹೇಳಕ್ ಇಷ್ಟಪಡ್ತೀರಣ್ಣ? ಸರ್ ನಮ್ಮ ಇದು ಮುಡುಕ್ತಾರೆ ಜಾತ್ರೆ ಐತಿಹಾಸಿಕ ಜಾತ್ರೆ, ಇದು ತುಂಬಾ ಒಳ್ಳೆ ಜಾತ್ರೆ. ಇದಕ್ಕೆ ನಮಗೆ ಬರೋದು ಅಂತಂತಂದ್ರೆ ಖುಷಿ. ಸೊ ಇಲ್ಲಿಗೆ ಅಂದ್ರೆ ವರ್ಷದಲ್ಲಿ ನಾವು ಇದೊಂದು ಜಾತ್ರೆ ಮಾತ್ರ ಮಾಡೇ ಮಾಡ್ತೀವಿ. ಬೇರೆ ಜಾತ್ರೆಗೆ ನಾವು ಹೋಗ್ತೀವೋ ಬಿಡ್ತೀವೋ, ಬಟ್ ಇದೊಂದು ಜಾತ್ರೆಗೆ ಮಾತ್ರ ಬರ್ಬೇಕಂತೇಳಿ ನಾವೆಲ್ಲ ಸ್ನೇಹಿತರು ಎಲ್ಲ ಒಟ್ಟಿಗೆ ಸೇರಿ ನಾವು ಬರ್ತೀವಿ. ಇಲ್ಲಿ ಒಂದು ವಾರ ಇದ್ದು ಈ ಜಾತ್ರೆ ಮುಗಿಸ್ಕೊಂಡು ನಾವು ಮನೆಗೆ ಜಾತ್ರೆ ಮಾಡ್ತೀರಣ್ಣ ನೀವು? ಸರ್ ನಮ್ಗೆ ಏನಾದ್ರು ಖುಷಿ ಅಂತ ಅನ್ಸಿದ್ರೆ ಬೇಬಿ ಜಾತ್ರೆ ಮಾಡ್ತೀವಿ, ಸಿಹಳಿ ಜಾತ್ರೆ ಮಾಡ್ತೀವಿ. ಈಗ ನೆಕ್ಸ್ಟ್ ಯಾವ ಜಾತ್ರೆ ಇದಾದ್ಮೇಲೆ? ಸರ್ ನೆಕ್ಸ್ಟ್ ಇದಾದ್ಮೇಲೆ ಸಿದ್ಧಗಂಗಾ ಜಾತ್ರೆ ಇದೆ. ಈಗ ಅಪ್ಕಮಿಂಗ್ ಯಾವ ಬೇರೆ ಜಾತ್ರೆ ಅಂತ ಕೇಳ್ಪಟ್ಟೆ? ಅಲ್ಲಿ ಸರ್ ಮಂಡ್ಯದಲ್ಲಿ 700 ಅಂತ ಈಗ ಹೊಸ ಜಾತ್ರೆ ನಡೀತಾ ಇದೆ ಸರ್ ಅಲ್ಲಿ 5ನೇ ತಾರೀಕು. ಅದು ಇದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ಹೇಳಿ ಅಲ್ಲಿ ಯುವಕರು ಎಲ್ಲ ಸೇರಿ ಅದನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಜಾತ್ರೆ ಸೇರಿದೆ ಸರ್ ಜಾತ್ರೆ ಇಂಪ್ರೂವ್ ಮಾಡ್ಬೇಕಂತೇಳಿ ಈ ಸರಿ ಬನ್ನೂರು ಜಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಆ ಬನ್ನೂರು ಜಾತ್ರೆಯಲ್ಲಿ ಚಿನ್ನ ಇಟ್ಟಿದ್ದಾರೆ ಪ್ರೈಸು. ಸೊ ಅಲ್ಲಿಗೂ ಕಾಂಪಿಟೇಷನ್ ಎತ್ಗಳು ಜಾಸ್ತಿ ಹೋಗುವ ಮುನ್ಸೂಚನೆ ಕಾಣ್ತಾ ಇದೆ ಸರ್. ನೀವು ಹಾಕ್ತೀರಾ ಸರ್ ಅಲ್ಲಿಗೆ? ಸರ್ ಇಲ್ಲ, ನಮ್ಮ ಸ್ನೇಹಿತರು ಆಗ್ತಾ ಇದ್ದಾರೆ, ನಾನು ಹಾಕಲ್ಲ ಸರ್. ಏನಕ್ಕೆ ಅಂತಂದ್ರೆ ನಮ್ಗೆ ಸ್ವಲ್ಪ ರಜಾ ಕಡಿಮೆ, ಸೊ ಹಂಗಾಗಿ ನಾವು ಅದಕ್ಕೆ ಆಗ್ತಾ ಇಲ್ಲ. ಬಟ್ ಜಾತ್ರೆ ನೋಡೋಕ್ಕಂತೂ ಖಂಡಿತ ಹೋಗ್ತೀವಿ. ನೀವು ಫಸ್ಟ್ ಟೈಮ್ ಈಜಾಡ್ತಿರೋದು ಇವತ್ತೇ? ಇದೆ ಸರ್, ಇದೇ ಫಸ್ಟ್. ಇದು 10 ತಿಂಗಳು ಕರು, ಇದು 1 ವರ್ಷದ ಕರು. ಇದು ಅದು ನೆಗಿತಾ ಇದೆ ಅಲ್ಲಿ ಬ್ಲ್ಯಾಕ್ ಕಲರು, ಅದು 10 ತಿಂಗಳು ಕರು. ಇಲ್ಲಿ ವೈಟ್ ಕರು ಇದೆಯಲ್ಲ, ಇದು 1 ವರ್ಷ. ನಿಮ್ಮದೇ ಸರ್ ಇದು? ಹಾಂ ಸರ್, ನಮ್ಮದೇ ಕರು. ಅದನ್ನ ಬಿತ್ತನೆಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಮ್ಮ ಕರೀದು. ಹಾಂ, ತಪ್ಪು. ಬಿತ್ತನೆ ಕ್ವಾಲಿಟೀಸ್ ಇದೆ.